ಬೆಳಗಾವಿಯಲ್ಲಿ ಕನ್ನಡದಲ್ಲಿ ಮಾತನಾಡುವಂತ ಹೇಳಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರವೀಣ್ ಶೆಟ್ಟಿ ಅವರು ಕಂಡಕ್ಟರ್ನ ಇವತ್ತು ಭೇಟಿಯಾಗಿದ್ದಾರೆ. ಬಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಅವರು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಚಿಕಿತ್ಸೆ ಪಡೆದುಕೊಳ್ತಾ ಇರುವಂತಹ ಕಂಡಕ್ಟರ್ ಅವರ ಆರೋಗ್ಯ ವಿಚಾರಣೆ ಮಾಡಿ ಅವರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ. ಇನ್ನು ಅದೇ ರೀತಿಯಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಅಧ್ಯಕ್ಷರಾಗಿರುವಂತಹ ನಾರಾಯಣಗೌಡರು ಕೂಡ ಭೇಟಿ ಕೊಟ್ಟಿದ್ರು. ನಾರಾಯಣಗೌಡ ಅವರು ಬೆಳಗಾವಿಗೆ ಭೇಟಿ ಕೊಡ್ತಾ ಇದ್ದಂತೆ ಕಾರ್ಯಕರ್ತರ ಆಕ್ರೋಶ ಮುಗಿಲು ಮುಟ್ತಾ ಇತ್ತು. ಕನ್ನಡಿಗರ ಮೇಲೆ ಆದಂತಹ ದೌರ್ಜನ್ಯ, ದಬ್ಬಾಳಿಕೆ, ಹಲ್ಲೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಇವತ್ತು ಹುಂಕಾರ ತುಂಬಿದ್ರು. ಇದರ ಬೆನ್ನಲ್ಲೇ ಇದೀಗ ಪ್ರವೀಣ್ ಶೆಟ್ಟಿ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಇನ್ನು ಕಂಡಕ್ಟರ್ ಅವರ ಆರೋಗ್ಯವನ್ನ ವಿಚಾರಣೆ ಮಾಡಿ ಅವರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮಾಡಲಾಗಿದೆ. ನೀವು ಈ ಕಡೆ ಬರಬೇಡ್ರಿ, ಹಿಂದಿನ ಹೋಗಿ ಅದಕ್ಕೆ ಸುಮ್ಮನೆ ಇದು ಮಾಡ್ತೀರಾ. ನಾವಿದ್ದೀವಿ ನಿಮ್ಮ ಮೇಲೆ ಪೋಸ್ಕೋ ಕೇಸ್ ಹಾಕಿದಾರಲ್ಲ, ಆಮೇಲೆ ನಿಮ್ಮ ಕೇಸನ್ನು ವಾಪಸ್ ಸ್ವಲ್ಪ ಹಿಂದೆ ರಾಜ್ಯದಲ್ಲೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ಸ್ವಲ್ಪ ಹಿಂದೆ ಸರ್ ಇಡೋ ಬಿಜಾಪುರ ಅವ್ರದ್ದು ಶಿಕ್ಷಿಸಲೇಬೇಕು, ಶಿಕ್ಷಿಸಲೇಬೇಕು. ಎಂಎಸ್ ಅನ್ನು ನಿಷೇಧಿಸಬೇಕು, ನಿಷೇಧಿಸಬೇಕು. ಬೇಕೇ ಬೇಕು. ಎಂಎಸ್ ದ್ರೋಹಿಗಳಿಗೆ, ದ್ರೋಹಿಗಳಿಗೆ, ಎಂಎಸ್ ಪುಂಡರಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಕರ್ನಾಟಕ ರಕ್ಷಣಾ ವೇದಿಕೆಗೆ ಬೇಕೇ ಬೇಕು, ಬೇಕೇ ಬೇಕು. ನಾಡದ್ರೋಹಿಗಳಿಗೆ ಶಿಕ್ಷಿಸಲೇಬೇಕು, ಶಿಕ್ಷಿಸಲೇಬೇಕು. ಸರ್, ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ ಎಲ್ಲ ಕಡೆಯಿಂದ ಪದಾಧಿಕಾರಿಗಳು ಇನ್ನೂ ಬರ್ತಾ ಇದ್ದಾರೆ. ನಾವು ಬಾಳೆಗುಂದ್ರೆ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ಬೆಳಗಾವಿಯಲ್ಲಿ ಎಂಇಎಸ್ ಗುಂಡಗಳು, ಶಿವಸೇನೆ ಗುಂಡಗಳು ಹಾಕಿರುವಂಥ ಪೋಸ್ಕೋ ಕಾಯ್ದೆ ಇದು ಬರೀ KSRTC ಕಂಡಕ್ಟರ್ ಹಾಕಿರುವಂಥದ್ದಲ್ಲ, ಇಡೀ ಕನ್ನಡಿಗರ ಮೇಲೆ ದಾಳಿ ಮಾಡಿರುವಂಥದ್ದು. ದಾಳಿ ಮಾಡಿ ಕನ್ನಡಿಗರ ಸ್ವಾಭಿಮಾನವನ್ನು ಹತ್ತಿಕ್ಕಲಿಕ್ಕೆ ಪೋಸ್ಕೋ ಕಾಯ್ದೆಯನ್ನು ಹಾಕಿದ್ದಾರೆ. ಇದನ್ನ ಕನ್ನಡಿಗರು ಯಾವತ್ತೂ ಸಹ ನಾವು ತಡೆಯಲ್ಲ. ಸಂಗೊಳ್ಳಿ ರಾಯಣ್ಣನ ನಾಡಲ್ಲಿ ಕನ್ನಡಿಗರ ಮೇಲೆ ದಾಳಿ ಆದರೆ ನಾವು ಬೇರೆ ರಾಜ್ಯದಲ್ಲಿದ್ದೀವಾ ಅಥವಾ ಬೇರೆ ದೇಶದಲ್ಲಿದ್ದೀವಾ? ಈ ಕೂಡಲೇ ಆ ಅಧಿಕಾರಿಯನ್ನ ಅಮಾನತ್ ಮಾಡಬೇಕನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ಪೋಸ್ಕೋ ಕಾಯ್ದೆ ಯಾರು ಹಾಕಿದ್ದಾರೆ ಅವ್ರನ್ನ ಈ ಕೂಡಲೇ ಅಮಾನತ್ ಮಾಡಬೇಕನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಮತ್ತೆ ಆ ಪೋಸ್ಕೋ ಕಾಯ್ದೆಯನ್ನು ವಾಪಸ್ ಪಡಿಬೇಕು. ಬೆಳಗಾವಿಯಲ್ಲಿ ಕನ್ನಡಿಗರಿಗೆ ರಕ್ಷಣೆಯನ್ನು ಕೊಡಬೇಕು. ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ರಾಜ್ಯದ ಸಚಿವರಾಗಿ ಮರಾಠಿಯಲ್ಲಿ ಮಹಾದೇವ್ ಅವ್ರನ್ನ ನೋಡಿದವಾಗ ಭಾವನಾತ್ಮಕವಾಗಿ ಕಣ್ಣಲ್ಲಿ ನೀರು ಬರೋ ಥರ ಆಗಿದೆ. ಯಾಕಂದ್ರೆ ಒಬ್ಬ 25,000 ರೂಪಾಯಿಗೆ ಕೆಲಸ ಮಾಡುವಂಥ ಕಂಡಕ್ಟರ್ ಮೇಲೆ ಅವರು ಹೆಂಡತಿ ಮಕ್ಕಳನ್ನ ಬಿಟ್ಟು ಜೀವನಕ್ಕಾಗಿ ಊರಿಂದ ಊರೇ ಕಂಡಕ್ಟರ್ ಬಸ್ಸನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಫ್ಯಾಮಿಲಿ ಯಾರು, ಅವರಿಗೆ ಸೆಕ್ಯೂರಿಟಿ ಯಾರು ಕೊಡಲ್ಲ. ಇಂಥ ಸಂದರ್ಭದಲ್ಲಿ ಮರಾಠಿ ಗುಂಡಗಳು ಅವ್ರ ಮೇಲೆ ದಾಳಿ ಮಾಡಿರುವಂಥದ್ದು. ಅವರ ಮೂಳೆ ಮುರಿದಿದೆ, ಶೂ ಕಾಲಲ್ಲಿ ಹೊಡೆದಿದ್ದಾರೆ, ಕಾಲಿಗೆ ಹೊಡೆದಿದ್ದಾರೆ, ತಲೆಗೆ ಹೊಡೆದಿದ್ದಾರೆ. ಇದು ಅತ್ಯಂತ ನೋವಿನ ಸಂಗತಿ. ಇಡೀ ಕನ್ನಡಿಗರಿಗೆ ಮಾಡಿರುವಂಥದ್ದು. ಅವ್ರ ಮೇಲೆ ಹಾಕಿರುವಂಥ ಪೋಸ್ಕೋ ಕಾಯ್ದೆ ಇದೆಯಲ್ಲ, ಅದು ಹಾಕದಂಥ ಅಧಿಕಾರಿಗಳು ಅಮಾನತ್ ಆಗಲೇಬೇಕು. ಯಾಕಂದ್ರೆ ಅವ್ರು ನೋಡಿದಂಥ ಸಜ್ಜನ ವ್ಯಕ್ತಿ, ಅವರೊಬ್ಬನ್ನ ರೇಪಿಸ್ಟ್ ಆಗಿ ಇಡೀ ಕನ್ನಡಿಗರ ಮುಂದೆ ತೋರಿಸ್ತಾರಲ್ಲ, ಅವ್ರನ್ನ
ಅದು ನೋವಾಗುವಂಥ ಸಂಗತಿ. ಅವರು ಒಬ್ಬರ ಮೇಲೆ ಹಾಕಿರುವಂಥ ಕೇಸ್ ಅಲ್ಲ, ಇಡೀ ಕನ್ನಡಿಗರ ಮೇಲೆ ಹಾಕಿರುವಂಥ ಕೇಸು. ಅವ್ರ ಜೊತೆಯಲ್ಲಿ ಮಾತ್ರ ಅಲ್ಲ, ಇನ್ನೊಮ್ಮೆ ಮರಾಠಿ ಗೂಂಡಗಳು, MES ಗೂಂಡಗಳು ಏನಾದರೂ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡಿದರೆ ಅವ್ರ ಜೊತೆ ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ಬಂದು ನಿಲ್ಲುತ್ತೆ, ಅವ್ರ ಜೊತೆಗಿರುತ್ತೆ. ಯಾರು ಧೈರ್ಯ ಕಡಬೇಕಾಗಿದ್ದಿಲ್ಲ. ಸರ್ಕಾರನೂ ಸಹ ಇಂಥ ಗೂಂಡಗಳನ್ನು ಒದ್ದು ಜೈಲಿಗೆ ಹಾಕಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮರಾಠಿ ಪ್ರೇಮ ಇರುವಂಥವ್ರು ಕರ್ನಾಟಕ ಬಿಟ್ಟು ತೊಲಗಿ ಅನ್ನುವಂಥ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ನಾವು ಹಾಕೋಬೇಕಾಗತ್ತೆ. ಎಲ್ಲ ಕಚೇರಿಗಳಲ್ಲೂ ಬೆಳಗಾವಿಯಲ್ಲಿ ಕನ್ನಡನೇ ಇರಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಆಕ್ಚುಲಿ